ಗೌಡ್ರ DCC ಬ್ಯಾಂಕ್ ಚುನಾವಣೆ ಬದಲ ತಾವೇನು ಹೇಳ್ತೀರಿ? DCC ಬ್ಯಾಂಕ್ ಚುನಾವಣೆ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಾಗೆ ಈಗ ಬೆಳಗಾವಿ ಡಿಸ್ಟಿಕಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಭಾಳ ಇದು ನಡೆದ ಏನು ಹೇಳ್ರಿ ಜಿದ್ದಾಜಿದ್ದಿ ನಡೆದ. ಅದರಲ್ಲಿ ನಮ್ಮ ಹುಕ್ಕೇರಿ ಕ್ಷೇತ್ರದಲ್ಲಿ 92 ಸೊಸೈಟಿ ಅದ PKPS. 92 ಹೋಟ್ರಲ್ಲಿ ಈಗಾಗಲೇ ನಮ್ಮ ಸಮಾಜ ರಮೇಶಣ್ಣ ಕತ್ತಿಯವರಿಗೆ 62 PKPS ಬೆಂಬಲ ನಿಂತ. ಆಯ್ತು ಗೌಡ್ರ, 62 ನಿಮ್ಮ ಸನ್ಮಾನ್ಯ ಶ್ರೀ ರಮೇಶಣ್ಣ ಕತ್ತಿಯವ್ರಿಗೆ ಅದಾವ, ತಾವು ಹೆಂಗೆ ಹೇಳ್ತೀರಿ? ಯಾವ ಆಧಾರ ಮೇಲೆ ಹೇಳ್ತೀರಿ? ಈಗಾಗಲೇ ನಾವು ನೋಡಿ ಅವ್ರ 62 ಜನ ಜೊತೆ ಸಂಪರ್ಕ ಮಾಡಿ ಅವ್ರ ಜೊತೆ ಇದ್ದು ನಾವೆಲ್ಲ ಡೈಲಿ ಅವ್ರ ಜೊತೆ ಸಂಪರ್ಕ ಇರ್ತೀವಿ. ನಾವು 62 ಸೊಸೈಟಿ ಈಗಾಗಲೇ ಅದಾವ, ಇನ್ನೂ ಮತ್ತು ಬರ್ತಾವ. ಕೆಲವೊಂದು ಜನ ಸೊಸೈಟಿಗಳು ಹೆದರಿ ಹೋಗಿ ನಾವು ನಿಮಗೆ ವೋಟ್ ಹಾಕ್ತೀವಿ ಆದರೂ ನಾವು ಅಲ್ಲಿ ಇರ್ತೀವಿ ಅಂತ ಹೇಳಿದ್ದಾರೆ. ಅದು ವಿಶ್ವಾಸನ ಕೊಟ್ಟಿದ್ದಾರೆ. ಸುಮಾರು 92ರಲ್ಲಿ 80 ವೋಟ್ ನಮ್ಗೆ ಬೀಳ್ತಾವೆ. ಅಂದ್ರೆ DCC ಬ್ಯಾಂಕ್ ಚುನಾವಣೆಯಲ್ಲಿ ರಮೇಶ್ ಕತ್ತಿಯವರು ಜಯಬೇರಿ ಬಾರಿಸ್ತಾರೆ ಶತಸಿದ್ಧ. ಸರ್, DCC ಬ್ಯಾಂಕ್ ಚುನಾವಣೆಯಲ್ಲಿ 62 ಸೀಟುಗಳು ಕತ್ತಿಯವರ ಪರವಾಗಿ ಅಂತ ತಾವು ಯಾವ ಆಧಾರ ಮೇಲೆ ಹೇಳ್ತೀರಿ? ಯಾವ್ದಾರ ಅಂತಂದ್ರೆ ಸುಮಾರು 20 ವರ್ಷಗಳಿಂದ ರೈತರಿಗೆ ಯಾವುದೇ ಥರದ ₹1 ಕೂಡ ಹಾಕದೇ ಇರದೆ ಪ್ರತಿ ವರ್ಷ ಅವರು ಹಳೆಯ ಹೊಸದು ಮಾಡ್ಕೊತ ಬಂದಾರ. ಯಾರೇ ರೈತರು ಹರೇಶ್ ಮಾಡಿಲ್ಲ, ಯಾವ BJP ಎಂದಿಲ್ಲ, ಕಾಂಗ್ರೆಸ್ ಎಂದಿಲ್ಲ, JDS ಎಂದಿಲ್ಲ, ಯಾವುದೇ ಪಕ್ಷಾತೀತ ಮಾಡದೆ ಅವರೆಲ್ಲ ರೈತರು ಅನುಕೂಲ ಮಾಡಿಕೊಡ್ತಾರೆ. ಮತ್ತು ರೈತರು ಯಾವಾಗೂ ಅವ್ರ ಪರವಾಗಿ ನಿಂತಾರೆ. ಎಂದೂ ಕೂಡ ರೈತರು ಯಾರು ಅವ್ರ ವಿರೋಧಿಗಳಲ್ಲ. ಅವ್ರು ಎಂದೂ ಯಾವುದೂ ರಾಜಕೀಯ PKPS ಯಾವುದೂ ರಾಜಕೀಯ ಮಾಡಿಲ್ಲ ಅವರು. ತಿಳಿತಾರೆ. ಮತ್ತೊಂದು ಹೇಳ್ಬೇಕಂದ್ರೆ ಈ 62 ಅಲ್ಲ, 92 ಅನ್ಬೋದಾಗಿತ್ತು. ಅದಕ್ಕೆ ಕೆಲವು ಜನ ದುಡ್ಡಿಗೆ ಆಸೆ ಹೋಗಿ ಮಾಡಿ ಸ್ವಲ್ಪ ಹೆದರಿಕೆ ಹೋಗಿ ಸ್ವಲ್ಪ ಆ ಕಡೆ ಹೋಗಿದ್ದಾರೆ. ಅವ್ರದ್ದು ರೈತರು ಯಾರು ಹೋಗಿಲ್ಲ, ಯಾರು PKPS ಹೋಗಿಲ್ಲ. ಕೆಲವೊಂದು PKPS ಕೆಲವೊಂದು ಹಳ್ಳಿಯಲ್ಲಿ PKPSನಲ್ಲಿ ಒಂದು ಸ್ವಲ್ಪ ಕತ್ತಿ ವರ್ಷದ ಜಾರಕಿಹೊಳಿ ಅಂತಂದ ಒಂದು ಕೆಲವೊಂದು ಜನ ದುಮ್ಡಿ ಮಾಡಿದರು. ಆ ದುಮ್ಡಿಗೆ ಏನು ಹೇಳ್ತಿರ್ತಾರೆ? ದುಮ್ಡಿ ನಮ್ಮ ತಾಲೂಕು ಜನ ಅಲ್ಲೇ ಅಲ್ಲ. ಅವರು ದುಮ್ಡಿ ಮಾಡೋರು ನಾವು ಯಾರು ಒಬ್ಬರು ಕೂಡ ನಮ್ಮ ತಾಲೂಕದವರಲ್ಲ. ಹೊರಗಿನವರು ದುಮ್ಡಿ ಹಾಕಿದಾರೆ. ಈಗ ನೀವಾದ್ರು ನೋಡಿರ್ಬೋದು. ನಮ್ಮ ತಾಲೂಕು ಗುರ್ತಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾವು ನೋಡಿಲ್ಲ ಅವ್ರು ಎಂದು 50 ವರ್ಷದ ನಾವು ವಯಸ್ಸು 51 ವಯಸ್ಸಾಯ್ತು. ನಾವು 30 ವರ್ಷದ ರಾಜಕೀಯ ಮಾಡತ್ತೇವೆ. ಎಂದೂ ಅವ್ರ ಮುಖ ನೋಡಿಲ್ಲ. ಇವತ್ತು ನಿನ್ನೆ ಮನೆ ನೋಡಕತ್ತೇವೆ ನಾವು. ಈ ಬರುವ DCC ಬ್ಯಾಂಕ್ ಚುನಾವಣೆ ಸನ್ಮಾನ್ಯ ಶ್ರೀ ರಮೇಶ್ ಕತ್ತಿ ಅವರು ಜಯಬೇರಿ ಬಾರಿಸ್ತಾರಂತ ತಾವು ಹೇಳಿಕ್ಕೆ ಇಷ್ಟಪಡ್ತೀವಿ. ಹೌದು, ಖಂಡಿತ ಜಯಬೇರಿ ಬಾರಿಸ್ತಾರೆ. 92ರಲ್ಲಿ 80 ಹೋಟ್ಲು ಬೀಳ್ಬೋದು ನಮಗೆ ವಿಶ್ವಾಸ ಇದೆ. ತಮ್ಮ ಹೆಸರು? ನಾನು AK ಪಾಟೀಲ್ ಅಂತ, ಮಾಜಿ ಅಧ್ಯಕ್ಷರು ಪುರಸಭೆ, ಹಾಲಿ PKPS ಅಧ್ಯಕ್ಷರು. ಓಕೆ, ಥ್ಯಾಂಕ್ ಯು ಸರ್. PKPS ಚುನಾವಣೆ ಬದಲು ತಾವೇನು ಹೇಳ್ತೀರಿ? PKPS ಚುನಾವಣೆ ಸಂಬಂಧ ಏನೈತೆ ಈಗ ಅಧ್ಯಕ್ಷರು ಹೇಳ್ರಿ. ಈಗ ಅಧ್ಯಕ್ಷರು ಏನು ಹೇಳ್ರಲ್ಲ ಸರ್, ತಾವು DCC ಚುನಾವಣೆ ಬದಲ ಏನು ಹೇಳ್ತೀರಿ? ಈಗ 92 ಏನು ನಮ್ಮ ಹುಕ್ಕೇರಿ ತಾಲೂಕು ಒಳಗೆ PKPS ಇದ್ದು ಅದ್ರೊಳಗೆ ಸುಮಾರು 68, ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ 68 ಆಯ್ಕೆ ಮಾಡ್ಕೊಂಡಿದ್ದು. ಅಂದ್ರೆ ಅವ್ರು ಏನೀಗ ಸುಮಾರು ಈಗ ಇವತ್ತು ಯಾದಗೂಡದಾಗ ಒಬ್ಬ ರೈತ ತನ್ನ ಇದ್ರಲ್ಲಿ ಹೇಳಿದಂದ್ರೆ ದುಃಖದಿಂದ ಹೇಳಿದವ. ಏನ್ ಹೇಳಿದ, ಮುಳುಗಾದಿತ್ತದು ಪೂರ್ತಿ ಹೆಂಗಿತ್ತಂದ್ರೆ ಒಂದು ಸೋರು ಅಂತ ಇದ್ರೊಳಗ ಮನ್ಯಾಗ ನಾವು PKPS ಅನ್ನ ನಡೆಸ್ತಿದ್ದೀವಿ. ಆದ್ರೆ ಇವತ್ತು ಉಮೇಶ್ ಅಣ್ಣ ಕತ್ತಿಯವರು ಸುಮಾರು ಒಂದು 80 ಲಕ್ಷ ರೂಪಾಯಿ ಹಾಕಿ ಅದನ್ನು ಒಂದು ದೊಡ್ಡ ಪ್ರಮಾಣದಾಗ ಸಮುದಾಯ ಭವನ ಇರ್ಬೋದು, ಏನೇನೋ ಅವ್ರಿಗೆ ಮೀಟಿಂಗ್ ಮಾಡಾಕ PKPS ಸಿಬ್ಬಂದಿಗಳೇ ಎಲ್ಲ ಇರಕ್ಕೆ ಒಂದು ವ್ಯವಸ್ಥಿತವಾದ ಅವಕಾಶ ಮಾಡಿಕೊಟ್ರ. ಅಂದ್ರೆ ಇವತ್ತು ಏನು 25 ವರ್ಷ ಆತ ಏನು ನಮ್ಮ ರಮೇಶಣ್ಣ ಕತ್ತಿಯವರು ಏನು ಮಾಡಿದಾರಲ್ಲ ಅಧ್ಯಕ್ಷ ಇದ್ದಾಗ, ವ್ಯವಸ್ಥಿತವಾದಂಥ ಒಂದು PKPS ಅಂದರೆ ಈಗ ಸಾಕಷ್ಟು ರೈತರಿಗೆ ಟ್ರ್ಯಾಕ್ಟರ್ ಸಾಲ ಇರ್ಬೋದು, ಮತ್ತು ಸಾಲ ಮನ್ನಾ ಸರ್ಕಾರ ಕೊಟ್ಟಂಥ ಸೌಲಭ್ಯಗಳಿರ್ಬೋದು, ಯಾವುದೇ ರೀತಿ ತೊಂದರೆ ಮಾಡಿಲ್ಲ. ಅದಕ್ಕೆ ಕೆಲವೊಂದು ಜನ ಏನಾಗಿತ್ತು ಅಂದ್ರೆ ಈಗ 92ರೊಳಗೆ ಒಂದು 30 ನಂಗೆ ಅನ್ಸಿದ ಅಧ್ಯಕ್ಷ ನಮ್ಮ PKPS ನಮ್ಮ ಹುಕ್ಕೇರಿ ಘಟಕದ ಅಧ್ಯಕ್ಷ ಹೇಳ್ರು, PKPS ಅಧ್ಯಕ್ಷರು ಹೇಳ್ರು ಸುಮಾರು 92 ಆಗ್ತಿದ್ವು. ಆದ್ರೆ 30 ಇವೇನು ನಮ್ಮ ತಾಲೂಕು ಒಳಗೆ ರೊಕ್ಕ ರೂಪಾಯಿ ನೋಡಿ ಹೋಗಿದಾರೆ. ಅದಕ್ಕೆ ಏನಿಲ್ಲ. ಈಗ ಮೊನ್ನೆ ಒಬ್ಬರು ಹಿರಾ ಶುಗರ್ ಫ್ಯಾಕ್ಟ್ರಿ ಒಳಗೆ ಒಂದು ಹೇಳಿಕೆ ಕೊಟ್ಟರು. ಯಾರು ನಮ್ಮ PKPS ಇಲ್ಲಿ ಯಾರ್ಯಾರು ನಮಗೆ ಮತ ಹಾಕ್ತಾರಲ್ಲ, ನಮ್ಮ ಪರವಾಗಿ ಯಾರು ಮತ ಹಾಕ್ತಾರತ್ತ, ಯಾರ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಹೇಳ್ರಿ,
ಏನು ಹೇಳ್ರು, ನಮಗೆ ಯಾರು ಮತ ಹಾಕ್ತಾರಲ್ಲ ಅವ್ರಿಗಟ್ಟ ನಾವು ಪತ್ತು ಬೇರೆ ಅವ್ರಿಗಟ್ಟ ಇದನ್ನು ಕೊಡವ್ರ. ಇದು ಇಟ್ರ ಮೇಲೆ ತಿಳ್ಕೊಳ್ಳೋದು ನಮ್ಮ ಕ್ಷೇತ್ರ ಒಳಗೆ ಏನು ನಡೆದೈತೆ ಅನ್ನೋದು. ನಮಗೆ ಸೊಸೈಟಿ ಉಳಿಸ್ಕೋಬೇಕಾದ್ರೆ ನಮ್ಗೆ ಕಠಿಣ ಆಗ್ತಿರ್ತೈತಿ ಮುಂದೆ. ಅದಕ್ಕೆ ದಯವಿಟ್ಟು ಇವತ್ತು ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆ ಬಂದೈತಿ, ಅದಕ್ಕೆ ದಯವಿಟ್ಟು ಈಗೀಗ ಇವತ್ತು ಸಾಕಷ್ಟು ಹೊರಗಡೆಯಿಂದ ಯಾರ್ಯಾರು ಬಂದು ದುಂಬಡಿ ಹಾಕಿ ಇದ ಸಿಕ್ಕಾಪಟ್ಟೆ ದೊಡ್ಡ ಟೆನ್ಷನ್ ಮಾಡಿಬಿಟ್ರೆ. ಈಗ ಅಂದ್ರೆ ಬದುಕೋ ಪರಿಸ್ಥಿತಿ ಇಲ್ಲ ರೈತರಿಗೆ, ಇನ್ನು ಮುಂದೆ ಹೊರಗೆ ಬರೋ ಪರಿಸ್ಥಿತಿನೂ ತರಂಗಿಲ್ಲ ಅವ್ರು. ಅದಕ್ಕೆ ನಾ ಏನಂತೀನಿ, ಇವತ್ತು ನಾವು ಮುಂದಿನ KAB ಇಲೆಕ್ಷನ್ ಎಲ್ಲ ಏನು 15 ಜನ ಏನು ನಮ್ಮ ಅಭ್ಯರ್ಥಿಗಳದಾರಲ್ಲ ಅವ್ರನ್ನ ಪ್ರಚಂಡ ಬಹುಮತದಿಂದ ರಮೇಶಣ್ಣ ಕತ್ತಿ ಹಾಗೂ ಮಾನ್ಯ AB ಪಾಟೀಲ್ರ ಪೆನಲ್ಕನ ತಮ್ಮ ಮತವನ್ನು ಹಾಕಬೇಕಂತ ನನ್ನ ರೈತರ ಪರವಾಗಿ ನಾವು ಹುಕ್ಕೇರಿ ನಾಗರಿಕರು ವಿನಂತಿ ಮಾಡತ್ತೀವಿ. ಇಷ್ಟು ನಮ್ಮ ನಾಯಕ ಸಾಮಾಜಿಕ ಕಾರ್ಯಕರ್ತ. ಥ್ಯಾಂಕ್ ಯು.